ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಮ್ಯಾಚ್ ಎಲ್ಲರೂ ನೋಡೇ ಇರ್ತೀರ ಎಷ್ಟು ಕ್ರೇಜಿಯಾಗಿ ಆಡಿದ್ರು ಅಂತ. ನಮ್ಮ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬು ಆಲ್ಮೋಸ್ಟ್ 6 ವಿಕೆಟ್ಸ್ ಹೊರಟೋಗ್ಬಿಟ್ಟಿತ್ತು ಪಂಜಾಬ್ದು. ಓಕೆ, ನಿನ್ನೆ ಹೆಂಗೆ GT ಹೀನಾಯವಾಗಿ ಸೋತಿತ್ತೋ ಹಂಗೇನೆ ನಮ್ಮ ಪಂಜಾಬು ಕೂಡ MI ಮೇಲೆ ಸೋಲ್ತಾ ಇದೆ. ಪಕ್ಕ ಈ ಮ್ಯಾಚು MI ಇದೆ. ಓಕೆ, ಮುಂಚಿಗೆ ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ನಮ್ಮ ಅಶುತೋಷ್ ಅವ್ರು ಬಂದರು. ಮ್ಯಾಚ್ ಉಲ್ಟಮ್ ಪಲ್ಟಾ ಮಾಡಿದ್ರು ಅಂತಲೇ ಹೇಳ್ಬೋದು. ನಿನ್ನೆ ಪಂಜಾಬ್ ಅಷ್ಟಾದರೂ ಸ್ಕೋರ್ ಮಾಡೋಕ್ಕೆ ಮೇಜರ್ ಕಾರಣ ಅಂದರೆ ಶಶಾಂಕ್ ಮತ್ತು ಅಶುತೋಷ್ ಅವರು. ಎಂಥ ಬೌಲರ್ಗೂ ಕೂಡ ಎದುರುಕೊಳ್ಳಿಲ್ಲ ಅಶುತೋಷ್ ಅವರು. ಬುಮ್ರಾ ಹಾಕಿದ್ರು, ಸ್ವಲ್ಪ ಲೀಸ್ಟ್ ರನ್ ಆಯಿತು ಅಥವಾ ಅವ್ರು ಬೌಲ್ ಮಾಡಿದಾಗ ಕಡಿಮೆಗಂತೂ ಹೊಡಿಲೇ ಇಲ್ಲ. ಫ್ರೀ ಹಿಟ್ ತೊಗೊಂಡ್ರು. ಫ್ರೀ ಹಿಟ್ ತೊಗೊಂಡಾಗ ಬುಮ್ರಾ ಅವ್ರು ಇದೇ ಬಾಲ್ ಹಾಕ್ತಾರೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿಬಿಟ್ಟು 6 ಹೊಡೆದ್ರು. ಅವ್ರು ಬುಮ್ರಾ ಬಾಲ್ಗೆ 6 ಹೊಡೆದಾಗ ಅವ್ರ ಮುಖದಲ್ಲಿ ಇದ್ದಿದ್ದ ನಗು, ಹ್ಯಾಪಿನೆಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು ಶಶಾಂಕ್ ಅವರು ಅಷ್ಟೇ. ಶಶಾಂಕ್ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ಪಂಜಾಬ್ ಎಷ್ಟು ಮ್ಯಾಚ್ ಆಡಿದ್ಯೋ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಶುತೋಷ್ ಮತ್ತು ಶಶಾಂಕ್ ಅವ್ರದ್ದೇ ಇರುತ್ತೆ. ಹಂಗಿದ್ರೂ ಕೂಡ ಅಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅವರಿಗೆ. ಸೊ ನೋಡಬೇಕು ಮುಂದಕ್ಕೆ ಕೂಡ ಅಶುತೋಷ್ ಮತ್ತು ಶಶಾಂಕ್ ಅವರು ಹಿಂಗೆ ಆಡ್ತಾರೆ ಅಂತ. ಯಾಕಂದರೆ ಇಲ್ಲಿವರೆಗೂ ಆಡಿರೋ ಮ್ಯಾಚಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಶುತೋಷ್ ಮತ್ತು ನಮ್ಮ ಶಶಾಂಕ್ ಅವ್ರದ್ದೇ ಆಗಿರುತ್ತೆ. ಅಂದರೆ ಈ ಮುಂಬೈ ಗೆದ್ದಿದ್ರು ಕೂಡ ಜಾಸ್ತಿ ನನಗೆ ಇವರಿಬ್ಬರ ಬಗ್ಗೆನೇ ಮಾತಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಒಂದು ಡಕ್ಔಟ್ ಆಗೋ ಮ್ಯಾಚ್ನ ಇಷ್ಟುವರೆಗೂ ತಂದು ನಿಲ್ಲಿಸಿದ್ರಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮುಂಚೆ ನಾನು ಫಸ್ಟ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಕ್ಚುಲಿ ನಾನೇ ಎಷ್ಟೊಂದು ಸಲ ಇದೆ ನನ್ನ ವೀಡಿಯೋಲ್ಲಿ, ಪ್ರೆಷರ್ ಇರುತ್ತೆ ಅದಕ್ಕೆ ಆಡೋಕ್ಕಾಗಲ್ವೇನೋ, ಚಪ್ರಿ ಅನ್ನೋದೆಲ್ಲ ನಿಲ್ಲಿಸಿ, ಟ್ರೋಲ್ ಮಾಡೋದು ನಿಲ್ಲಿಸಿ ಅಂತ. ಬಟ್ ಹಿಂಗೆ ಆಡಿದ್ರೆ ನಿಜ ಟ್ರೋಲ್ ಮಾಡಬೇಕು ಗುರು ಹಾರ್ದಿಕ್ ಪಾಂಡ್ಯನ. ಅಷ್ಟು ಚೆನ್ನಾಗೆ ಆಡೋ ಪ್ಲೇಯರು. ಮುಂಚೆ ಹಾರ್ದಿಕ್ ಪಾಂಡ್ಯ ಅವರು ಫೀಲ್ಡಿಗೆ ಬರ್ತಿದ್ದಾರೆ ಅಂದರೆ ಎಷ್ಟು ಭಯ ಇರೋದು, ಅವ್ರ ಫ್ಯಾನ್ಸೇ ಆಗಲಿ ಎಷ್ಟು ಹ್ಯಾಪಿಯಾಗಿ ಚ್ಯೂರ್ ಮೂಮೆಂಟ್ ಆಗಿರೋದು. ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಿದ್ರೆ ಅಂದರೆ ಬೌಲರ್ಸ್ಗೆ ಎಷ್ಟು ಭಯ ಇರೋದು. ಈಗ ಹೆಂಗೆ ಅಂದ್ಕೊಂಡಿದ್ದಾರೆ ಅಂದರೆ, ಓಕೆ ಹಾರ್ದಿಕ್ ಪಾಂಡ್ಯ ಬಂದ ಅಂದರೆ ಬೌಲ್ಗೆ ಆ ಓವರ್ಸಲ್ಲಿ ನಾವು ಮ್ಯಾಕ್ಸಿಮಮ್ ರನ್ಸ್ ಹೊಡಿಬೇಕು, ಆ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ. ಹಿಂಗೆ ಆಗ್ತಾಯಿದ್ರೆ ವರ್ಲ್ಡ್ ಕಪ್ ಪಕ್ಕ 200% ಅವ್ರು ಸೆಲೆಕ್ಟ್ ಆಗೋದು ಡೌಟೇನೆ. ಯಾಕಂದರೆ ಒಂದೇ ಒಂದು ರೀಸನ್ ಅವ್ರು ಆಲ್ರೌಂಡರ್ ಅಂತ. ಬಟ್ ಈ ಥರ ಆಲ್ರೌಂಡರ್ನ ಕರ್ಕೊಂಡು ಹೋಗೋದಕ್ಕಿಂತ ಚೆನ್ನಾಗಿ ಆಡೋ ಬೌಲರ್ ಬುಮ್ರಾ ಆಬ್ವಿಯಸ್ಲಿ ಇರ್ತಾರೆ, ನೋ ಡೌಟು. ಬಟ್ ಸ್ಟಿಲ್ ಆ ಥರ ಚೆನ್ನಾಗಿ ಆಡೋ ಬೌಲರು ಮತ್ತು ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಆ ಥರ ಚೆನ್ನಾಗಿ ಆಡೋರ್ನ ಯಾರನ್ನಾದ್ರೂ ಸ್ಕೈ ಈ ಥರದವ್ರನ್ನ ತೊಗೊಂಡೋಗೋದೇ ಬೆಸ್ಟು ಅಲ್ವಾ. ಸುಮ್ಮನೆ ಆಲ್ರೌಂಡರ್ ಅಂತ ತೊಗೊಂಡೋಗಿ ಏನು ಮಾಡೋದು. ಸೊ ಹಾರ್ದಿಕ್ ಪಾಂಡ್ಯ ಸೀರಿಯಸ್ಲಿ ಇಂಪ್ರೂವ್ ಆಗಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ. ನೋಡೋಣ ಕಮ್ಮಿಂಗ್ IPL ಮ್ಯಾಚಸ್ ಯಾವಾಗಿರುತ್ತೋ ಆವಾಗ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಾ, ಇಲ್ಲಾಂದರೆ ಹೆಂಗೆ ಡಕ್ಔಟ್ ಹೊಡಿತಾರಾ ಅಂತ. ಇನ್ನು ಅದು ಬಿಟ್ಟರೆ ಜಾಸ್ತಿ ನಾವು ಇಶಾನ್ ಕಿಶನ್, ರೋಹಿತ್ ಶರ್ಮಾ ಸ್ಟಾರ್ಟಿಂಗಲ್ಲಿ ಬರ್ತಾರೆ. ಇಶಾನ್ ಕಿಶನ್ ಬೇಗ ಔಟ್ ಆದರು. ಬಟ್ ಇಶಾನ್ ಕಿಶನ್ನ ಬೈಬಾರ್ದು, ಯಾಕಂದರೆ ಮೋಸ್ಟ್ ಆಫ್ ದ ಮ್ಯಾಚಸಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ 100% ಇರುತ್ತೆ. ರೋಹಿತ್ ಶರ್ಮಾ ಪರವಾಗಿಲ್ಲ, ಒಂದು ಲೀಸ್ಟ್ ಕಾಂಟ್ರಿಬ್ಯೂಷನ್ ಅಂತೂ ಕೊಟ್ಟರು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು, ಅದಕ್ಕೋಸ್ಕರ ನಮ್ಗೆ ಅದು ಕಡಿಮೆ ಅನಿಸುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ರೋಹಿತ್ ಶರ್ಮಾ ಕೂಡ ತುಂಬ ಚೆನ್ನಾಗಿ ಆಡಿದರು. ಇನ್ನು ರೋಹಿತ್ ಶರ್ಮಾ ಆದಮೇಲೆ ನಮ್ಮ ಸ್ಕೈ ಅವರು, ಸೀರಿಯಸ್ಲಿ ಸ್ಕೈ ಅಂದರೆ ಸ್ಕೈ ಗುರು. ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಇಲ್ಲಿವರೆಗೂ 3 ಮ್ಯಾಚಸ್ ಆಡಿದರು. ಸ್ಟಾರ್ಟಿಂಗಲ್ಲಿ ಡಕ್ಔಟ್ ಆದರು, ಮತ್ತೆ ಕಂಬ್ಯಾಕ್ ಮಾಡಿದ್ರು, ಹಾಫ್ ಸೆಂಚುರಿ ಹೊಡೆದ್ರು. ಇದು ನಮ್ಮ ಸ್ಕೈ ಅನ್ನಿಸ್ಕೊಂಡ್ರು. ಮತ್ತೆ ಮ್ಯಾಚಲ್ಲಿ ಡಕ್ಔಟ್ ಆಯಿತು. ಬಟ್ ಈ ಮ್ಯಾಚಲ್ಲಿ ಅಗೇನ್ ಸೂಪರಾಗಿ ಆಡಿದ್ರು. ಇವತ್ತು MI ಗೆದ್ದಿದೆ ಅಂದರೆ ಅದಕ್ಕೆ ಮೇಜರ್ ಕಾರಣ ಸ್ಕೈ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಕೈ ಅಷ್ಟೊಂದು ಸ್ಕೋರ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು MIಗೆ ವಿನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರ್ತಾಯಿತ್ತು. ಇನ್ನೊಬ್ಬರನ್ನ ಮೆಚ್ಕೋಬೇಕು ಅಂತಂದರೆ ತಿಲಕ್ ಅವರು. ಸೀರಿಯಸ್ಲಿ ತಿಲಕ್ ಅವರು ಎಷ್ಟು ಚೆಂದ ಆಡಿದ್ರು ಅಂದರೆ ಅವರಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಅವ್ರೊಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡಲ್ಲ. ಯಾವಾಗಲೂ ಅಂದರೆ ಡಕ್ಔಟ್ ಅಲ್ಲ, ಒಂದು ಲೀಸ್ಟ್ ಸ್ಕೋರಲ್ಲೇ ಹೋಗ್ತಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಫ್ಯಾನ್ಸು ಅವ್ರಿಗೋಸ್ಕರ ಬರೋ ಆಪ್ಷನ್ ಇರುತ್ತಲ್ಲ, ಅದು ತುಂಬ ಕಡಿಮೆ ತಿಲಕ್ ಅವರಿಗೆ. ಬಟ್ ನಿನ್ನೆ ಮಾತ್ರ ಚಿಂದಿ ಚಿತ್ರಣ ಸಕ್ಕದಾಗಿ ಆಡಿದ್ರು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿರೋದಕ್ಕೆ ಮೀರಿ ಆಡಿದ್ರು. ಅದಕ್ಕೆ ನಾನು ಚಿಂದಿ ಚಿತ್ರಣ ಅಂತ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಆಡಿದ್ರು. MI 192 ಸ್ಕೋರ್ ಕೊಟ್ಟರು. ಬಟ್ ನಾನು ಅಂದ್ಕೊಂಡಿದ್ದರೆ ಪಕ್ಕ 200+ ಅಂತೂ ಇವತ್ತು ಸೆಟ್ ಮಾಡ್ತಾರೆ ಅಂತ. ಯಾಕಂದರೆ ಅದು ಆಗಿರೋದು ಯಾಕೆ ಆಗಲಿಲ್ಲ ಅಂದರೆ ಇಶಾನ್ ಕಿಶನ್ ಬೇಗ ಔಟ್ ಆಗಿದ್ದಾಗಿರ್ಬೋದು. ನಮ್ಮ ಹಾರ್ದಿಕ್ ಪಾಂಡ್ಯ ಅಯ್ಯೋ ದೇವ್ರೆ ಯಾವಾಗ ಇಂಪ್ರೂವ್ ಆಗ್ತಾರೋ ಗೊತ್ತಿಲ್ಲ ಇದು. ಬಟ್ ಕಂಪ್ಯಾರಿಟಿವ್ಲಿ ಓಕೆ ರೀಸನಬಲ್ ಸ್ಕೋರ್ ಫಾರ್ ಪಂಜಾಬ್ ಅಂತ ಅಂತೂ ಅನ್ನಿಸ್ತು. ಯಾಕಂದರೆ ಈ ಕಡೆ ಬುಮ್ರಾ ಇದ್ದಾರೆ, ಕಾಟ್ಸ್ ಇದ್ದಾರಲ್ಲ ಬೌಲರ್ಸು. ಸೊ ಹಂಗಾಗಿ ನಾವು ಬೌಲರ್ಸ್ನ ಯಾವಾಗಲೂ RCB ಬೌಲರ್ಸ್ನೇ ಬೈತಾ ಇರ್ತೀವಿ, ಅರೆ ಬೌಲರ್ ಸ್ಟ್ರಾಂಗೇ ಇಲ್ಲ ಅಂತ. ಈ ಕಡೆ MI ನೋಡ್ಕೊಂಡ್ರು ಏನೂ ಇಲ್ಲ. ಇವತ್ತು ಎಷ್ಟು ಪಂಜಾಬ್ ಮೇಲೇ ಅಷ್ಟೊಂದು ಹೊಡಿಸ್ಕೊಂಡ್ರು. ಇದೇ ಒಂದು ಎಕ್ಸಾಂಪಲು. ಇರೋದಂದರೆ ಬುಮ್ರಾ, ಕಾಟ್ಸಿ ಕೂಡ ಸರಿಯಾಗಿ ಹೊಡಿಸ್ಕೋತಾರೆ. ಬಟ್ ಇರೋದ್ರಲ್ಲಿ ಓಕೆ ಎಷ್ಟು ಕಾಟ್ಸಿ. ಸೊ ಬುಮ್ರಾನ್ ತೆಗ್ದಾಕಿದ್ರೆ MI ಕೂಡ ಬೌಲಿಂಗಲ್ಲಿ ಬಂದರೆ ಅಷ್ಟು ಕಷ್ಟೇನೆ. ನಮ್ಮ RCB ಅವರೇ ಅಂತ ಅಲ್ಲ. ಬಟ್ ಏನಂದರೆ ಈ ಬೇರೆ ಪ್ಲೇಯರ್ಸಲ್ಲಿ ಬೇರೆ ಟೀಮಲ್ಲಿ ಇಬ್ಬರಾದರೂ ಇರ್ತಾರೆ ರಿಕವರಿ ಪ್ಲೇಯರ್ಸ್ ಅಂತ. ಬಟ್ ನಮ್ಮ RCB ಟೀಮಲ್ಲಿ ಅದು ಕೂಡ ಇಲ್ಲ. ಅದೇ ಒಂದು ದುರಾದೃಷ್ಟ ಹೇಳಬೇಕು ಅಂದರೆ.
ಸೊ ಓವರಾಲ್ ನೋಡಿದಾಗ ಈ ಮ್ಯಾಚು ಬುಮ್ರಾ, ಕಾಟ್ಸಿ, ಸ್ಕೈ, ತಿಲಕ್ ವರ್ಮಾ ಮತ್ತು ನಮ್ಮ ರೋಹಿತ್ ಶರ್ಮಾ ಈ 5 ಜನನೇ ನಡೆಸ್ಕೊಟ್ರು ಅಂತ ಹೇಳ್ಬೋದು. ನನಗೆ ಮುಂಬೈ ನನಗೆ ಅನಿಸಿತ್ತು. ಈ ಕಡೆ ಪಂಜಾಬ್ ಕಿಂಗ್ಸ್ ಆದರೆ ಬ್ಯಾಟಿಂಗಲ್ಲಿ ಬಂದಾಗ ಅಶುತೋಷ್ ಮತ್ತು ಶಶಾಂಕ್ ಈ ಇಬ್ಬರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಎಸ್ ಕರೆನ್ ಅವರೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಎಸ್ ಕರೆನ್ ಕ್ಯಾಪ್ಟನ್ ಆಗಿರೋದ್ರಿಂದ ಬ್ಯಾಟಿಂಗ್ ಬಂದಾಗ ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ಚೆನ್ನಾಗಿ ಆಡ್ತಾರೆ, ಯಾಕಂದರೆ 192 ಇಸ್ ಅ ಹೈ ಸ್ಕೋರ್, ಅಂಡರ್ ಪ್ರೆಷರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ. ಪ್ರಭ್ಸಿಮ್ರನು ಅಷ್ಟೇ, ಪ್ರಭ್ಸಿಮ್ರನ್ ಅಂದರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನಂತೂ ಪಕ್ಕ ಹೊಡಿತಾರೆ, ಅಟ್ಲೀಸ್ಟ್ ಮಿನಿಮಮ್ ಒಂದು 30-40 ಆದರೂ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ಕೂಡ ಹೊಡಿಲಿಲ್ಲ. ಸೊ ಅದಾದಮೇಲೆ ಶಶಾಂಕ್ ಮತ್ತು ನಮ್ಮ ಅಶುತೋಷ್ ಅವರೇ ಬರಬೇಕಾಯಿತು. ಅಶುತೋಷ್ ಅಂತೂ ಯಾವ ಬಾಲೇ ಆಗಲಿ ಏನು ನಿಂತ್ಕೊಂಡು ಈ ಕಡೆ ಲೆಫ್ಟು ರೈಟು ಇಕ್ತಾ ಇದ್ದಾರೆ ಸುಮ್ಮನೆ. ಅವರು ಔಟ್ ಆಗಲಿ ಅಂತ ನಾನಂತೂ ಕಾಯ್ತಾ ಇದ್ದೆ, ಯಾಕಂದರೆ ನನಗೆ ಜಾಸ್ತಿ ಅಂದರೆ CSK ಇಷ್ಟ. ಫಸ್ಟ್ ಅಂದರೂ RCB, ಅದಾದಮೇಲೆ CSK, ಅದಾದಮೇಲೆ ಮುಂಬೈ ಫ್ಯಾನು. ಅದರಲ್ಲಿ ಇವಾಗ ಮುಂಬೈ ಗೆಲ್ಲಿ ಅಂದ್ಕೊಳ್ಬೇಕಾದ್ರೆ ಯಾರಿಗೂ ಅಶುತೋಷ್ ಹಿಂಗೆ ಹೊಡಿತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಫೈನಲಿ ನಮ್ಮ ಗಾಡ್ಸಿ ವಿಕೆಟ್ ತೆಗ್ದಾಕಿದ್ರು. ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಅಷ್ಟು ರಿಲ್ಯಾಕ್ಸ್ ಆಯಿತು. ಅದರಲ್ಲಿ ಸ್ಲೋ ರನ್ ರೇಟ್ ಬೇರೆ ಅಂತ ನ್ಯೂ ರೂಲು, ಅದು ಲಾಸ್ಟ್ ಓವರಲ್ಲಿ, ಡೆತ್ ಓವರಲ್ಲಿ ಬಾಯಿಗೆ ಬಂದುಬಿಟ್ಟಿತ್ತು ಜೀವ. ಅಯ್ಯೋ ಮುಂಬೈ ಗೆಲ್ಲುತ್ತೋ ಇಲ್ವೋ ಅಂತ. ಫೈನಲಿ ವಿನ್ ಆಗೋಯ್ತು ನಮ್ಮ ಮುಂಬೈಗೆ. ಸೊ ಹ್ಯಾಪಿ. ಸೊ ನೋಡಬೇಕು ಕಮ್ಮಿಂಗ್ ಮ್ಯಾಚಸಲ್ಲಿ ಹಿಂಗೆ ಗೆಲ್ಕೊಂಡು ಹೋಗ್ತಾರಾ ಇಲ್ಲಾಂದರೆ ಸೋಲ್ಕೊಂಡು ಹೋಗ್ತಾರಾ ಅಂತ. ಇವತ್ತು ಬೇರೆ ನಮ್ಮ CSK ಮ್ಯಾಚ್ ಇದೆ, CSK ವರ್ಸಸ್ ಲಕ್ನೋ. CSKನೇ ವಿನ್ ಆಗಬೇಕು, CSKನೇ ವಿನ್ ಆಗುತ್ತೆ ಅಂತ ಅಂದ್ಕೋಬೇಕು ನಾವು. ಸೊ ಇಷ್ಟೇ ನಾನು ಈ ವಿಡಿಯೋಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಆದಷ್ಟು ಫುಲ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.